ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಹೀನಾಯ ಮತ್ತು ಅವಮಾನಕಾರಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡಗು ಅಭಿವೃದ್ಧಿ ಸಮಿತಿ ವತಿಯಿಂದ ಕುಶಾಲನಗರ, ವಿರಾಜಪೇಟೆ, ಮಡಿಕೇರಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲಿಂಕ್ ಅನ್ನು ಉದ್ದೇಶಪೂರ್ವಕವಾಗಿ ವೈರಲ್ ಮಾಡಲಾಗ್ತಾ ಇದೆ. ಅದರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳು, ಮಡಿಕೇರಿ ಮಹಿಳೆಯರು ಮತ್ತು ಯುವತಿಯರು ಹಣಕ್ಕೆ ಲಭ್ಯ ಅಂತ ಅಶ್ಲೀಲ, ಸುಳ್ಳು ಹಾಗೂ ಅತ್ಯಂತ ಅವಮಾನಕಾರಿ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಕೊಡಗಿನ ಮಹಿಳೆಯರ ಮಾನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿದ್ದು, ಕೊಡಗು ಜಿಲ್ಲೆಯ ಗೌರವಕ್ಕೆ ಮಸಿ ಬಳಿಯುವ ಕೃತ್ಯವಾಗಿದೆ. ಸಂಬಂಧಪಟ್ಟ ಫೇಸ್ಬುಕ್ ಖಾತೆ ಹಾಗೂ ಪೋಸ್ಟನ್ನು ಪರಿಶೀಲಿಸಿ ಕಿಡಿಗೇಡಿಯಿಂದ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಮೂಲಕ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಭವಿಷ್ಯದಲ್ಲಿ ಇಂತಹ ಕೃತ್ಯ ಜರುಗದಂತೆ ಕ್ರಮ ಕೈಗೊಳ್ಳಲು ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಪ್ರಸನ್ನ ಭಟ್ ದೂರಿನಲ್ಲಿ ಕೋರಿದ್ದಾರೆ. ಕೊಡಗು ಒಂದು ರೀತಿ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಉಡುಗೆ ತೊಡುಗಳಿಗೆ ಹೆಸರುವಾಸಿಯಾಗಿರೋದು ನಮ್ಮ ಕೊಡಗು. ಶಿಸ್ತು ಅಂದರೆ ನಮ್ಮ ಕರ್ನಾಟಕದಲ್ಲಿ ಕೊಡಗು ಅಂತ ಎರಡು ಮಾತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್ನಲ್ಲಿ ಈ ಥರ ಕೆಟ್ಟದಾಗಿ ಹಾಕುವಂಥದ್ದು ಒಂದು ರೂಢಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಜನ. ಇದೇನಾಗಿದೆ ಅಂತೇಳಿದ್ರೆ, ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಬಂತು, ಹುನ್ಸಫರ್ ಅಂತ ಒಂದು ವ್ಯಕ್ತಿ ಫೇಸ್ಬುಕ್ನಲ್ಲಿ 15 ರೂಪಾಯಿಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, 2000 ಹುಡುಗಿಯರು ನಿಮ್ಮ ಸ್ನೇಹಿತರಾಗಲಿಕ್ಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಫೇಸ್ಬುಕ್ನಲ್ಲಿ ಹರಿಹಾಯಿಸಿದ್ದ. ತಕ್ಷಣ ಅದು ನಾವು ಕೊಡಗು ಅಭಿವೃದ್ಧಿ ಸಮಿತಿಯವರು ಹಾಗೂ ಸಾರ್ವಜನಿಕರಿಗೆ ಫೇಸ್ಬುಕ್ಕಲ್ಲಿ ನೋಡಿದ ತಕ್ಷಣ, ಪೊಲೀಸ್ ಇಲಾಖೆಯವರ ಹತ್ರ ಹೋದ ತಕ್ಷಣ SP ಅವರು 2 ಮಾತಾಡಿಲ್ಲ, ತಕ್ಷಣ ಆದೇಶ ಮಾಡಿದ್ರು. ಕೂಡಲೇ ಆ ವ್ಯಕ್ತಿ ಮೇಲೆ FIR ಮಾಡಬೇಕು ಅಂತ ಆದೇಶ ಮಾಡಿದ್ರು. ನಿನ್ನೆ ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಅವ್ರ ಮೇಲೆ FIR ಮಾಡಿದ್ದೀವಿ. ಹಾಗೂ SP ಅವರು ಖಡಕ್ಕಾಗಿ ಆದೇಶ ಕೊಟ್ಟಿದ್ದಾರೆ. ಕೂಡಲೇ ಅವನ್ನ ಅರೆಸ್ಟ್ ಮಾಡಿ ತಕ್ಷಣ ತನಿಖೆ ಮಾಡಬೇಕು ಅಂತೇಳಿ, ಒಂದು ಕಠಿಣ ಶಿಕ್ಷೆ ಆಗೋ ರೀತಿ ಅವನ್ನ ವ್ಯವಸ್ಥೆ ಮಾಡಬೇಕು ಅಂತ SP ಅವರು ನೂತನವಾಗಿ ಬಂದಿರುವಂಥ SP ಬಿಂದುಮಣಿ ಅವರು ಆದೇಶ ಮಾಡಿದ್ದಾರೆ. ಇದಕ್ಕೆ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಅವರನ್ನು ಒತ್ತಾಯ ಮಾಡಿದ್ದೀವಿ. ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುವಂಥ ಸೆಕ್ಷನ್ ಹಾಕಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈ ಥರ ಫೇಸ್ಬುಕ್ಗಳಲ್ಲಿ ಯಾರು ಈ ಥರ ಕೊಡಗಿನ ಬಗ್ಗೆ ಈ ಥರ ಅವ್ಯಾಚ್ಯವಾಗಿ ಹೇಳಿಕೆ ನೀಡೋದನ್ನು ನಿಲ್ಲಿಸಬೇಕು ಅನ್ನೋದು ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ. ಯಾರ್ದು ಸರ್? ಏನು ಹೇಳ್ತೀರಂಗೆ ಸರ್? ಮಡಿಕೇರಿಯಲ್ಲೇ 2000 ಹುಡುಗಿಯರು ಈ ಆ್ಯಪ್ನಲ್ಲಿ ಆಕ್ಟಿವ್ ಇದ್ದಾರೆ. ಸೋಮವಾರಪೇಟೆ ಆಗಲಿ, ವಿರಾಜಪೇಟೆ ಆಗಲಿ, ಕುಶಾಲನಗರ ಆಗಲಿ, ನಿಮಗೆ ಯಾವ ಏರಿಯಾದ ಗರ್ಲ್ ಫ್ರೆಂಡ್ ಬೇಕೋ ಇಲ್ಲಿ ಸಿಗ್ತಾಳೆ. ಕೇವಲ 15 ರೂಪಾಯಿಗೆ ನೀವೇ ಟ್ರೈ ಮಾಡಿ ನೋಡಿ. ಡೌನ್ಲೋಡ್ ಝಾರಿ ಆ್ಯಪ್ ಸರ್. ಯಾಕೆಂದರೆ ಈಗ ಝರಿ ಆ್ಯಪ್ನಲ್ಲಿ 15 ರೂಪಾಯಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ, 1000 ಹುಡುಗಿರು ರೆಡಿ ಇದ್ದಾರೆ. ಅದರಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಮಡಿಕೇರಿ, ಕುಶಾಲನಗರ, ವಿರಾಜಪೇಟೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೆಲ್ಲ ತಪ್ಪು. ಯಾಕೆಂದರೆ ಟೂರಿಸಮ್ ಬೆಳೀತಿರೋದ್ರಿಂದ ನಮಗೆ ಮಡಿಕೇರಿಗೆ ಕೆಟ್ಟ ಹೆಸರು ತರುವಂಥ ಕೆಲಸಗಳಾಗ್ತಾಯಿದೆ ಈ ಆ್ಯಪ್ಗಳಿಂದ. ಅದಕ್ಕೆ ದಯವಿಟ್ಟು ಇದಕ್ಕೆ ನಮಗೆ SP ಅವರು ಸ್ಪಂದಿಸಿದ್ದಾರೆ. ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಾವು FIR ಮಾಡಿದ್ದೀವಿ ಸೈಬರ್ ಕ್ರೈಮಲ್ಲಿ. ಕುಶಾಲನಗರದಲ್ಲಿ ಕಂಪ್ಲೇಂಟ್ ಆಗಿದೆ ಮತ್ತು ವಿರಾಜಪೇಟೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಅದಕ್ಕೋಸ್ಕರ ದಯವಿಟ್ಟು ಇದು ಯಾರು ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು SP ಅವ್ರ ಹತ್ರ ಮನವಿ ಮಾಡ್ಕೊಳ್ತೀವಿ. ಹಾಗೆಯೇ ಸೈಬರ್ ಕ್ರೈಮ್ಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದಕ್ಕೆ ಕೊಡಗಿನಲ್ಲಿ ನಮಗೆ ಆ್ಯಕ್ಚುಲಿ ಟೂರಿಸಮ್ ಇರೋದರಿಂದ ಕೊಡಗು ಬಗ್ಗೆ ಒಂದು ಕೆಟ್ಟ ಹೆಸರು ಬರುವಂಥ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾಯಿದ್ದಾರೆ ಇವರು. ಯಾಕೆಂದರೆ ಕೊಡಗಿನಲ್ಲಿ ಎಲ್ಲರೂ ತುಂಬ ಕಾವೇರಿ ತಾಯಿ ಭಕ್ತರಾಗಿರೋದ್ರಿಂದ ಈ ಥರ ಎಲ್ಲ ಮಾಡಬಾರ್ದು ಅಂಥೇಳಿ ನಾವು ಒಂದು ಮನವಿ ಮಾಡ್ಕೊಳ್ತೀವಿ ನಮ್ಮ SP ಅವರ ಹತ್ರ.
ದಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಲ್ಲಿ ಬುಧವಾರ ಮಳೆ ಸುರಿಯಿತು. ಪಟ್ಟಣದಲ್ಲಿ ಸುಮಾರು 40 ಸೆಂಟ್ ಮಳೆಯಾಗಿದ್ದು, ಬೇತು, ಹಳೆ ತಾಲೂಕು, ಅಜ್ಜಿಮುಟ್ಟ, ಕೊಟ್ಟಮುಡಿ ಕಡೆಗಳಲ್ಲಿ ಸಾಧಾರಣ ಮಳೆ ಸುರಿದು ಬೆಳೆಗಾರರು ಆತಂಕಕ್ಕೆ ಒಳಗಾದರು. ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಭರದಿಂದ ಸಾಗ್ತಾ ಇರುವ ಈ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹನಿ ಮಳೆ ರೈತರಲ್ಲೇ ಆತಂಕವನ್ನು ತಂದೊಡ್ಡಿದೆ. ಭತ್ತದ ಬೆಳೆ ಕೊಯ್ಲು ಪೂರ್ಣಗೊಳ್ಳುವ ಹಂತದಲ್ಲಿದೆ. ಕಾಫಿ ಕೊಯ್ಲು ಇದೀಗ ಭರದಿಂದ ಸಾಗ್ತಾ ಇದೆ. ಕೊಯ್ಲು ಮಾಡಿದ ಕಾಫಿಯನ್ನ ಕಣದಲ್ಲಿ ಹರವಿ ಒಣಗಿಸಲಾಗ್ತಾ ಇದೆ. ಮೋಡ ಕವಿದ ವಾತಾವರಣದಿಂದ ಕಾಫಿ ಒಣಗಿಸಲು ತೊಡಕಾಗಿದೆ ಎಂದು ಬೆಳೆಗಾರರು ಅವಲತ್ತುಕೊಂಡರು. ದಾಪಕ್ಲು ವ್ಯಾಪ್ತಿಯಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣವಿದ್ದು, ಮಂಗಳವಾರ ರಾತ್ರಿ ದಾಪಕ್ಲು, ಚೆಯ್ಯಂಡಾಣೆ, ಕಕ್ಕಬ್ಬೆ, ಬಲ್ಲಮಾವಟಿ, ಅಯ್ಯಂಗೇರಿ, ಎಮ್ಮೆಮಾಡು, ಹೊದ್ದೂರು, ಕೊಟ್ಟಮುಡಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಲ್ಲಲ್ಲಿ ವರ್ಷದ ಪ್ರಥಮ ಮಳೆಯಾಗಿದೆ. ದಿನವಿಡೀ ಮೋಡ ಕವಿದ ವಾತಾವರಣದಿಂದಾಗಿ ರೈತರಿಗೆ ಕಾಫಿ ಒಣಗಿಸಲು ಸಮಸ್ಯೆಯಾಗಿದೆ. ಈಗ ಮಳೆಯಾದಲ್ಲಿ ಕೊಯ್ಲು ಮಾಡಿದ ಕಾಫಿಗೂ ಹಾನಿಯಾಗುವುದಲ್ಲದೆ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂದು ರೈತರು ಅಭಿಪ್ರಾಯಪಟ್ಟರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಮಡಿಕೇರಿ ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 36ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮುಂಜಾನೆಯಿಂದಲೇ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಿತು. ನಂತರ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರ ಅಭಿಷೇಕ, ಪುಷ್ಪಾರ್ಚನೆ, ತುಲಾಭಾರ ಸೇವೆ ಜರುಗಿತು. ಬಳಿಕ ಶ್ರೀ ಕುಟ್ಟಿ ಚಾತನ್ ವೆಳ್ಳಾಟಂ, ಮುತ್ತಪ್ಪ ವೆಳ್ಳಾಟಂ, ಶ್ರೀ ಪೋದಿ ದೇವರ ವೆಳ್ಳಾಟಂ ಹಾಗೂ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ, ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು. ಮಕರ ಸಂಕ್ರಾಂತಿಯ ವಿಶೇಷ ದಿನವಾದ ಇವತ್ತು ನಮ್ಮ ಮುತ್ತಪ್ಪ ದೇವರ ಸನ್ನಿಧಾನದಲ್ಲಿ ಬೆಳಗಿನಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಅದರಲ್ಲಿ ಮುತ್ತಪ್ಪ ದೇವರ ವೆಳ್ಳಾಟಂ ಹಾಗೂ ಕುಟ್ಟಿಚಾತನ್ ವೆಳ್ಳಾಟಂ, ಗುಳಿಗ ವೆಳ್ಳಾಟಂ ಹಾಗೂ ಪೋದಿ ದೇವರ ವೆಳ್ಳಾಟಂ ಬೆಳಗಿಂದಲೇ ನಡೀತಾ ಇದೆ. ಆದರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿ ನಡೀತಾ ಇದೆ. ಹಾಗೆ ಇದು ಆಮೇಲೆ ಉತ್ಸವ ಮೂರ್ತಿಯ ಕಾರ್ಯಕ್ರಮ ಮುಗಿದ ನಂತರ ಈ ವಿಶೇಷ ಪೂಜೆ ನಡೆಯಲಿದೆ. ಮಹಾಮಂಗಳಾರತಿ ನಡೆದು ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆ ನಡೆಯಲಿದೆ. ನಂತರ ಸಾಯಂಕಾಲ ಕೂಡ ರಂಗಪೂಜೆ ನಡೆಯಲಿದೆ. ಹಾಗೆ ಬೆಳಗಿಂದ ಸಾಯಂಕಾಲವರೆಗೆ ಇವತ್ತು ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ಹಾಗೆ ಹೆಚ್ಚಿನ ಕೊಡಗಿನ ಭಕ್ತಾಭಿಮಾನಿಗಳು ಬಂದು ಸಹಕರಿಸುತ್ತಿದ್ದಾರೆ. ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಭಜನೆ, ಅಲಂಕಾರ ಪೂಜೆ ಮತ್ತು ಪಡಿಪೂಜೆ ಹಾಗೂ ರಾತ್ರಿ ದೀಪಾರಾಧನೆ ಹಾಗೂ ಪ್ರಸಾದ ವಿತರಣೆ ನೆರವೇರಿತು. ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ, ಪ್ರಾರ್ಥನೆಯನ್ನು ಸಲ್ಲಿಸಿದರು. ಮಕರ ಸಂಕ್ರಾಂತಿಯನ್ನು ಸೂರ್ಯನ ಹಬ್ಬ ಅಂತೇಳಿ ಕರೀತೇವೆ. ಇದೊಂದು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಪ್ರಾಕೃತಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಹಬ್ಬ ಕೂಡ ಹೌದು.
ಜ್ಯೋತಿಷಾಸ್ತ್ರದಲ್ಲಿ ಹೇಳುವುದಾದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಪ್ರವೇಶಿಸುವಂಥ ಪರ್ವಕಾಲ ಉತ್ತರಾಯಣ. ಬಹುಶಃ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಹಿಂದೂಗಳಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಸಮಯ. ಮಹಾಭಾರತದಲ್ಲಿ ನಾವು ಕಂಡು ಬಂದಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ಪ್ರಾಣವನ್ನು ಬಿಡಲಿಕ್ಕೆ ಉತ್ತರಾಯಣವನ್ನು ಕಾದಿದ್ರು ಅಂತ ಹೇಳ್ತಕ್ಕಂಥ ನಾವು ಕೇಳಿದ್ದೇವೆ. ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಿಸ್ತೇವೆ. ಕೇರಳದ ಶಬರಿಮಲೆಯಲ್ಲಿ ಯಾವ ದಿವಸ ಆಚರಿಸ್ತಾರೋ ಅದೇ ರೀತಿ. ಬಹುಶಃ ಸರ್ಕಾರಿ ರಜೆ ನಾಳೆ ಇದೆ 15 ತಾರೀಕಿಗೆ, ಆದರೆ ಇವತ್ತು ನಾವು 14 ತಾರೀಕು, ಯಾಕೆಂದರೆ ಕೇರಳದ ಶಬರಿಮಲೆ ಇವತ್ತೇ ಮಕರ ಸಂಕ್ರಾಂತಿ ಆಚರಿಸ್ತಾರೆ. ಆ ದಿವಸವನ್ನೇ ಕೂಡ ನಾವು ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಹಬ್ಬದ ಪ್ರಯುಕ್ತ ನಿನ್ನೆಯಿಂದಲೇ ನಾವು ಹಲವಾರು ಪೂಜೆಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಿನ್ನೆ ಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ನಿನ್ನೆ ಹಬ್ಬವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಬೆಳಗಿಂದ ಅಷ್ಟಾಭಿಷೇಕ, ದೇವರ ಅಲಂಕಾರ ಪೂಜೆ ಹಾಗೂ ಬಂದ ಎಲ್ಲ ಭಕ್ತರಿಗೂ ಕೂಡ ಎಳನೀರಾಭಿಷೇಕ ಮತ್ತು ಕ್ಷೀರಾಭಿಷೇಕದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ದೇವರ ಕ್ಷೇತ್ರ ಪ್ರದಕ್ಷಿಣೆ ಕೂಡ ಮುಗಿದಿದೆ. ಅನ್ನ ಸಂತರ್ಪಣೆ ಕೂಡ ಈಗಾಗಲೇ ಸಹಸ್ರಾರು ಭಕ್ತರು ಅನ್ನ ಸಂತರ್ಪಣೆ ಮಾಡುವ ಸ್ವೀಕೃತ ಮುಖಾಂತರ ನಡೀತಾ ಇದೆ. ಇನ್ನು ಸಂಜಿನ ಕಾರ್ಯಕ್ರಮ ಇದೆ, ಸಂಜೆ ಪಡಿಪೂಜೆ ಇದೆ. ಅದೇ ರೀತಿ ಇಲ್ಲಿಯ ಮುತ್ತಪ್ಪ ಮಹಿಳಾ ವೇದಿಕೆ ಮತ್ತು ಕೋದಂಡರಾಮ ಮಹಿಳಾ ವೇದಿಕೆ ಮತ್ತು ವಾಸವಿ ಮಹಿಳಾ ವೇದಿಕೆಯವರಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತೆ. യാത്രകാലം പുരുഷാഗ്രവില്ലാരികളിലും കാവേരി മുഖമുറുക്കപ്പാമുത്തോടാറിയതൊന്നും പടയാതുള്ള നാളത്തിൽ ഒത്തിരി വെറ്റികൾ മുறை കണ്ടു പെരുവിടഞ്ഞു വിപ്രപ്പെട്ട കണ്ടോട് കണ്ടാവും ದೇವಸ್ಥಾನದ ಕಾಂಪೌಂಡ್ ಪ್ಲೇಟ್ನ ತೊಳೆದು ಅಲ್ಲಿ ಕಾಯಿಗಳು ಫ್ಯಾಕ್ಟ್ರಿ ಬಳಿ ಎಲ್ಲ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಯಾರು ಕೂಡ ನೂಕು ಅನ್ನ ಪ್ರಸಾದ ಶ್ರೀ ಅಯ್ಯಪ್ಪ ದೇವರಿಗೆ ಅಭಿಷೇಕ ಮಾಡಿದ ನಂತರ ಪ್ರಸಾದ ಕೂಡ ಕೌಂಟರ್ ಬಳಿ ನಡೆಯುತ್ತದೆ. 51 ರೂಪಾಯಿ ಕೊಟ್ಟು ಶ್ರೀ ಅಯ್ಯಪ್ಪ ದೇವರ ಪ್ರಸಾದವನ್ನು ಕೂಡ ಪಡೆಯಬಹುದು. ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಅರವಣ ಪ್ರಸಾದ. ಸಾಮಾಜಿಕ ಜಾಲತಾಣದಲ್ಲಿ ಎಸ್ಸಿ ಸಮುದಾಯದ ಶಾಸಕಿ ಭಾಗೀರಥಿ ಅವರ ವಿರುದ್ಧ ಅವಮಾನಕಾರಿ ಹೇಳಿಕೆಯನ್ನು ನೀಡಿರುವ ಬಿಲ್ಲವ ಸಂದೇಶ್ ಎಂಬ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಬಿಜೆಪಿ ಎಸ್ಎಸ್ಸಿ ಮೋರ್ಚಾ ಒತ್ತಾಯಿಸಿದೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಎಸ್ಎಸ್ಸಿ ಮೋರ್ಚಾ ಅಧ್ಯಕ್ಷ ಎಚ್ಎಸ್ಸಿ ರಾಮಕೃಷ್ಣ ಮಾತನಾಡಿ, ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವ ಶಾಸಕಿಯ ವಿರುದ್ಧ ಮಹಿಳೆ ಎಂದು ನೋಡದೆ ಅವರನ್ನು ನಿಂದಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಎಂದು ದೂರಿದ್ದು, ಕೀಳುಮಟ್ಟದ ರಾಜಕೀಯ ಉದ್ದೇಶಿತ ಕೃತ್ಯವನ್ನು ಖಂಡಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಎಸ್ಸಿ ಸಮುದಾಯದ ಮಹಿಳಾ ಶಾಸಕಿ ಶ್ರೀಮತಿ ಭಾಗೀರಥಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕಟುವಾಗಿ ಹಾಗೂ ಕೆಟ್ಟದಾಗಿ ಹೇಳಿರ್ತಾರೆ, ಪದಗಳನ್ನು ಬಳಸಿರ್ತಾರೆ, ವಿಧಿಸಿರ್ತಾರೆ. ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ಪೋಸ್ಟ್ ಹಾಕಿಸಿ ಬಿಲ್ಲವ ಸಂದೇಶ ಎಂಬ ವ್ಯಕ್ತಿಯನ್ನು ತಕ್ಷಣ ಬಂಧಿಸಿ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯನ್ನು ನಾವು ಅಭಿನಯಿಸುತ್ತೇವೆ. ಶಾಸಕಿ ಎಂಬ ನಿಟ್ಟಿನಲ್ಲಿ ಅವರು ಸಮುದಾಯದ ಮಹಿಳೆಯರಿಗೆ ಪ್ರೇರಣೆಯಾಗಿರುವ ಇಂತಹ ಮಟ್ಟದ ರಾಜಕೀಯ ಉದ್ದೇಶ ಸತ್ಯವನ್ನು ಸವಾಲ್ಪಡೆ ಎಸ್ಸಿ ಮೋರ್ಚಾ ದಲಿತರಿಗೆ ಭಾರಿ ಅನ್ಯಾಯ ಬಂದಿದೆ. ಏನಂದರೆ ಸಮಾಜ ಕಲ್ಯಾಣ ಇಲಾಖೆ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಐರಾವತ ವಾಹನ ಯೋಜನೆ ಆಗಿರ್ಬೋದು, ಭೂಸ್ವಾಧೀನ ಯೋಜನೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರ್ಬೋದು, ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ
ಹೊಸತನ ನೀಡುವಂಥ ಒಂದು ಯೋಜನೆ ಆಗಿರ್ಬೋದು. ಹಾಗೆ ಮೈಕ್ರೋ ಫೈನಾನ್ಸ್ ಸ್ವಯಂ ನೀಡುತ್ತಿದ್ದ ಸಾಲ, ಆರ್ಥಿಕ ಮತ್ತು ನೆರವು ಬೇರೆ ಕೈಗೊಂಡಿರುವುದು ದಲಿತರ ಮಾಡಿದ ಮೋಸ ಆಗಿದೆ. ಪರಿಶಿಷ್ಟರ ಹಣವನ್ನು ಎಲ್ಲ ಇಲಾಖೆ ನಮಗೆ ಇಟ್ಟಂಥ ಮೀಸಲಾತಿ ಹಣ ಮುಟ್ಟಕ್ಕೆ ಯಾವುದೇ ಹಿಂದಿನ ಸರ್ಕಾರ ಯಾವುದೇ ಏನು ಮಾಡಿದ್ದಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರ ಹಣ ತೆಗೆದು ಗ್ಯಾರಂಟಿಗಳಿಗೆ ಉಪಯೋಗಿಸಿ ಇವತ್ತು ದಲಿತರಿಗೆ ಮೋಸ ಮಾಡಿದೆ. ಇದನ್ನು ನಾವು ತಾಲೂಕು SC ಮೋರ್ಚಾದ ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ಉಪಾಧ್ಯಕ್ಷರಾಗಿ ನಾವು ಖಂಡಿಸ್ತೀವಿ. ವ್ಯವಸ್ಥಿತ ದೌರ್ಜನ್ಯ ಪ್ರಕರಣವನ್ನು ನಾವು ತೀವ್ರವಾಗಿ ಖಂಡಿಸುತ್ತಾ ಆರೋಪಿಯನ್ನು ತಕ್ಷಣ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ಸಂವಿಧಾನದ ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನ ವಸತಿ ಯೋಜನೆ ರಾಜ್ಯ ಸರ್ಕಾರವು ಕೇವಲ 3128 ಮನೆಗಳನ್ನು ಮಾತ್ರ ಮಂಜೂರು ಮಾಡಿರುವುದು ದಲಿತರಿಗೆ ದುರದೃಷ್ಟಕರ ಸಂಗತಿಯ ನಡೆಯಾಗಿದ್ದು ಇದನ್ನು ನಾವು ಕೂಡ ಖಂಡಿಸುತ್ತಿದ್ದೇವೆ. ಇದಲ್ಲದೆ ದಲಿತರಿಗೆ ಮೀಸಲಾದ SCP TSP ಅನುದಾನದ ಇತರ ಗ್ಯಾರಂಟಿಗಳ ಯೋಜನೆಗಳಿಗೆ ಬಳಸುತ್ತಿದ್ದ ಸಂವಿಧಾನ ವಿರೋಧಿ ಕ್ರಮವಾಗಿದ್ದು ಇದನ್ನು ಕೂಡ ದಲಿತರಿಗೆ ಮಾಡಿದ ಅನ್ಯಾಯ ಆಗಿದೆ. ಈ ರೀತಿ ನಿರಂತರ ದಲಿತ ಸಮುದಾಯಕ್ಕೆ ಮೋಸ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ದಲಿತರು ಎಚ್ಚೆತ್ತುಕೊಂಡು ಜಾಗೃತರಾಗಬೇಕೆಂದು ಈ ಮನವಿ ಮಾಡುತ್ತಾ ಈ ಪತ್ರಿಕಾ ಪ್ರಕಟಣೆ. ಗೋಷ್ಠಿಯಲ್ಲಿ ಘಟಕದ ಉಪಾಧ್ಯಕ್ಷ ಕೆಂಚೇಶ್ವರ್, ಪ್ರಧಾನ ಕಾರ್ಯದರ್ಶಿ KN ಹೂವಯ್ಯ, ಕಚೇರಿ ಕಾರ್ಯದರ್ಶಿ BA ಕಿಟ್ಟು ಪಾಲ್ಗೊಂಡಿದ್ದರು. ವನ್ಯಜೀವಿಗಳ ಉಪಟಳದಿಂದ ಬೇಸತ್ತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥರು ಹಾಗೂ ರಾಷ್ಟ್ರೀಯ ಕಾಫಿ ಪಾನೀಯ ಹೋರಾಟ ಸಮಿತಿ ಸಂಚಾಲಕ ಬಾಚಿಂಬಾಡ ರವೀಂದ್ರ, ಸರ್ವೋಚ್ಚ ನ್ಯಾಯಾಲಯ ಬೀದಿ ನಾಯಿಗಳ ಕಾಟಕ್ಕೆ ಆಡಳಿತ ವ್ಯವಸ್ಥೆಯಿಂದ ಹೊಣೆಗಾರರನ್ನಾಗಿಸಿದೆ. ಅದರಂತೆ ಅರಣ್ಯ ಪ್ರದೇಶದಲ್ಲಿರಬೇಕಾದ ಕಾಡಾನೆ, ಹುಲಿ ಸೇರಿದಂತೆ ವನ್ಯಜೀವಿಗಳು ಗ್ರಾಮೀಣ ಭಾಗಗಳಲ್ಲಿ ನಡೆಸುವ ದಾಂಧಲೆಗೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿದರು. ಇದೇ ಜನವರಿ 19ರ ಒಳಗಾಗಿ ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯ ಗ್ರಾಮೀಣ ಭಾಗಗಳಲ್ಲಿ ಹಾವಳಿ ನಡೆಸ್ತಾ ಇರುವ ಕಾಡಾನೆಗಳನ್ನು ಅರಣ್ಯಕ್ಕೆ ಅಟ್ಟಬೇಕು. ಅವುಗಳು ಮರಳಿ ಬಾರದಂತೆ ಶ್ರಮ ಕೈಗೊಳ್ಳಬೇಕು. ಕಾಡಾನೆಗಳು ನಾಡನ್ನ ಪ್ರವೇಶಿಸದಂತೆ ತಡೆಯಬೇಕು. ಇದರೊಂದಿಗೆ ಅರಣ್ಯ ಇಲಾಖೆ ಈ ಹಿಂದೆ ನೀಡಿದ ಭರವಸೆಯಂತೆ ಕಾಡಾನೆಗಳಿಗೆ ಕಾಲರ್ ಐಡಿಗಳನ್ನು ಅಳವಡಿಸಬೇಕು. ಇಲ್ಲವಾದಲ್ಲಿ ಪೊನ್ನಂಪೇಟೆ ಅರಣ್ಯ ಇಲಾಖಾ ಕಚೇರಿ ಎದುರು ಗ್ರಾಮಸ್ಥರು ಒಗ್ಗೂಡಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. 2022ರಿಂದ ಇಲ್ಲಿವರೆಗೆ ಜೀವವನ್ನು ಕಳ್ಕೊಂಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ. ಇಡೀ ರಾಜ್ಯದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. 40 ಜನ ಸಾವಿಗೀಡಾಗಿರ್ತಕ್ಕಂಥ ಚಾಮರಾಜನಗರ 1ನೇ ಸ್ಥಾನ ಆದರೆ 36 ಜನರನ್ನ ಬಲಿ ಪಡೆದಿರ್ತಕ್ಕಂಥ ಕೊಡಗು ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಈ ಕೊಡಗಿನ ಜನ ಇವತ್ತು ಇರಬೇಕಾ ಅಲ್ಲ ಇಲಾಖೆಯವರು ಪ್ರಾಣಿಗಳೊಟ್ಟಿಗೆ ಕೊಡಗು ಜಿಲ್ಲೆಯನ್ನ ದತ್ತು ತಗೊಂಡಿದ್ದಾರೆ ಅನ್ನತಕ್ಕಂಥದ್ದು ಇವತ್ತು ಸ್ಪಷ್ಟಪಡಿಸಬೇಕು. ಅವರು ಇವತ್ತು ಯಾವುದೇ ಒಂದು ದಿನಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಪ್ರತಿನಿತ್ಯ ಒಂದು ಹುಲಿ ದಾಳಿ, ಒಂದು ಆನೆ ದಾಳಿ, ಇದು ಏನ್ ನಡೀತಾ ಇದೆ ಕೊಡಗಿನಲ್ಲಿ? ಆಡಳಿತ ನಡೆಸ್ತಾ ಇರತಕ್ಕಂಥ ಜಿಲ್ಲಾಡಳಿತ ಇವತ್ತು ಏನು ಹೊಣೆಗಾರಿಕೆಯನ್ನು ತಗೊಂಡಿದೆ? ಇವತ್ತು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡುವಂತ ಮನೋಭಾವನೆ ಕಡಿಮೆ ಆಗ್ತಾ ಇದೆ. ಇವತ್ತು ನಾವು ಪೀಠಿಗೆಯನ್ನು ಹಾಕ್ತಾ ಇದ್ದೇವೆ. ಇನ್ನು 5 ದಿವಸದ ಗಡುವಿನೊಳಗೆ ಈ ಇಲಾಖೆಯವರು ಇದನ್ನು ಸೇರ್ಪಡಿಸದಿದ್ರೆ ನಾವು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡೇ ಕಾಣ್ತೇವೆ. ಬೇಗೂರು ಗ್ರಾಮದ ಕೊಟ್ಟಂಗಡ ರಾಜಸುಬ್ಬಯ್ಯ ಮಾತನಾಡಿ, ಪರಿಸ್ಥಿತಿ ಇದೇ ರೀತಿ ಮುಂದುವರೆದಲ್ಲಿ ಕೃಷಿಕರು ಭತ್ತದ ಕೃಷಿಯಿಂದ ದೂರವಾಗುವ ಕಾಲ ಬಹುದೂರ ಇಲ್ಲವೆಂದು ಆತಂಕ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಹುಲಿ ಚಿರತೆಗಳ ಹೋರಾಟ ಮತ್ತು ಕೆಲವೊಂದು ತೋಟಗಳಲ್ಲಿ ಕೆಲಸಗಾರರಿಗೆ ಕೂಡ ಇದು ಕೂಡ ಗೋಚರವಾಗಿದೆ. ಕಳೆದ 2 ತಿಂಗಳಿಂದ ಸುತ್ತಮುತ್ತ ಗ್ರಾಮಗಳ ಆನೆ ಸಂಚಾರ ನಿರಂತರವಾಗಿದ್ದು ಅರಣ್ಯದಲ್ಲಿ ನುಡಿತವಾಗಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಮಾಧ್ಯಮದ ಮಿತ್ರರ ಮೂಲಕ ಅರಣ್ಯ ಇಲಾಖೆಗಳಿಗೆ 5 ದಿನಗಳ ಅಂದರೆ ಜನವರಿ 19 ಸೋಮವಾರದವರೆಗೆ ಕಾಲಾವಕಾಶ ನೀಡಿದೆ. 5 ದಿನಗಳವರೆಗೆ ಈ ಮೇಲಿನ ಎಲ್ಲ ಗ್ರಾಮಗಳಲ್ಲಿ ಆನೆಗಳನ್ನು ಓಡಿಸಿ ಅವುಗಳನ್ನು ರಕ್ಷಿತ ಅರಣ್ಯಕ್ಕೆ ನೀಡುವ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ಆಯಕಟ್ಟಿನ ಜಾಗದಲ್ಲಿ ಕ್ಯಾಂಪ್ ಹಾಕಿ ಆನೆಗಳ ಗ್ರಾಮಗಳಿಗೆ ಪ್ರವೇಶಿಸಿದಂತೆ ತಡೆಯಬೇಕು ಮತ್ತು ಈ ಮೊದಲೇ ಅರಣ್ಯದಲ್ಲಿ ಭರವಸೆ ನೀಡಿದಂತೆ ಆನೆಗಳಿಗೆ ಕಾಲಗಡೆ ಹಾಕಬೇಕು. ಈ ಗಡುವಿನೊಳಗೆ ಅರಣ್ಯ ಇಲಾಖೆಯವರು ಸ್ಪಂದಿಸದಿದ್ದರೆ ಈ ಮೇಲಿನ ಎಲ್ಲ ಗ್ರಾಮದ ಒಟ್ಟಾಗಿ ಸೇರಿ ಅರಣ್ಯ ಇಲಾಖೆ ವಿರುದ್ಧ ಅವರೊಂದರೆ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ. ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದ ಗ್ರಾಮದ ಮದ್ರೀರ ರಶ್ಮಿ, ಪೊನ್ನಂಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಾಮೇರ ಮಣ್ಣಪ್ಪ,
ಹುದಿಕೇರಿ ಪಂಚಾಯಿತಿ ಸದಸ್ಯ ಮಂಡ್ಯಚಂಡ ರಾಜೀವ್ ಪಂದಪ್ಪ ಹಾಗೂ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಮಾಜಿ ಉಪಾಧ್ಯಕ್ಷ ಮತ್ರಂಡ ಪ್ರವೀಣ್ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಗೋಣಿಕೊಪ್ಪ ಮುಖ್ಯ ರಸ್ತೆಯ ನಿಸರ್ಗ ಬಡಾವಣೆಯಲ್ಲಿ ಕೃಷಿಕರಿಗೆ ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಹಾಗೂ ಒಂದೇ ಸೂರಿನಡಿಯಲ್ಲಿ ಕೃಷಿ ಸಾಮಗ್ರಿಗಳು, ಕೃಷಿ ಗೊಬ್ಬರ ಸೇರಿದಂತೆ ಹಲವಾರು ವಸ್ತುಗಳನ್ನು ಖರೀದಿಸಲು ಹೊರ ಜಿಲ್ಲೆಗೆ ಹೋಗುವ ಪರಿಸ್ಥಿತಿ ಇತ್ತು. ಇನ್ನು ಮುಂದೆ ಈ ರೀತಿಯ ಸಮಸ್ಯೆ ಇರುವುದಿಲ್ಲ ಎಂದು ರೈತ ಬಂಧು ಕೃಷಿ ಯಂತ್ರೋಪಕರಣಗಳ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ನ ಸದಸ್ಯ ಎಂಪಿ ಸುಜಾ ಕುಶಾಲಪ್ಪ ತಿಳಿಸಿದರು. ಈ ಒಂದು ಅಂಗಡಿ ಮಳಿಗೆಯ ರಿಬ್ಬನ್ ಕತ್ತರಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಪಿ ಸುಜಾ ಕುಶಾಲಪ್ಪನವರು ನೆರವೇರಿಸಿ ಎಸ್ಪಿ ಎಂಟರ್ಪ್ರೈಸಸ್ ವಿರಾಜಪೇಟೆಯಲ್ಲಿ ಹೊಸ ಇತಿಹಾಸವನ್ನು ಬರೀಲಿಕ್ಕಿರ್ತಕ್ಕಂಥ ನಮ್ಮ ಅಂಗಡಿ ಮಳಿಗೆ ಈಗ ಇವತ್ತು ಜನವರಿ 14ನೇ ತಾರೀಕು 11 ಗಂಟೆ 15 ನಿಮಿಷಕ್ಕೆ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟನೆಯಾಗಿದೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀ BM ಗಣೇಶ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ತಾವು ವೇದಿಕೆಯಲ್ಲಿ ಬಂದು ಉಪಕರಣಗಳು ಆರ್ಡರ್ ಮಾಡಿದ ತಕ್ಷಣ ನಿಮಗೆ ತಲುಪಿಸಲಾಗುತ್ತೆ. ಬಹಳಷ್ಟು ಉಪಕರಣಗಳು ಇನ್ನೂ ಬರಲಿಕ್ಕಿದೆ, ಗೊಬ್ಬರಗಳು ಬರಲಿಕ್ಕಿದೆ. ನಮ್ಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಕೃಷಿಗೆ ಭಾಳ ಒಂದು ವಿಶೇಷವಾದ ಕ್ಷೇತ್ರ ಕೊಡಗು ಜಿಲ್ಲೆ. ಇಂಥ ಇದರಲ್ಲಿ ವಿರಾಜಪೇಟೆಯಲ್ಲಿ ಈ ಕ್ಷತಿಗೆ ಸಂಬಂಧಪಟ್ಟಿದಂತು, ಕಾಫಿಗೆ ಸಂಬಂಧಪಟ್ಟಿದಂತು, ಅಡಿಕೆ ಇನ್ನಿತರ ಬೆಳೆಗಳು, ಆ ಬೆಳೆಗಳಿಗೆ ಸಂಬಂಧಪಟ್ಟಂಥ ಶಾಪುಗಳು ಎಲ್ಲ ರೀತಿಯಲ್ಲಿ ಎಲ್ಲ ಸಿಗುವಂಥದ್ದು ವಿರಾಜಪೇಟೆಯಲ್ಲಿ ಇರಲಿಲ್ಲ. ಈಗ ಫೆಡರೇಷನು, APCMS ಬೇರೆಲ್ಲ ಅಲ್ಲಿ ಒಂದು ಸಿಕ್ಕಿದರೆ ಇನ್ನೊಂದು ಸಿಗೋದಿಲ್ಲ. ಆದರೆ ಇವತ್ತು ರೈತ ಬಂದು ಯಾವುದರಿಂದ ಸರ್ಕಾರದ ಸವಲತ್ತುಗಳನ್ನು ಪಡೀಲಿಕ್ಕೆ ಮತ್ತು ಅದರದೇ ಸರ್ಕಾರದ ಲೈಸೆನ್ಸ್ ಮುಖಾಂತರ ಇವತ್ತು ಈ SP ಎಂಟರ್ಪ್ರೈಸಸ್ ಸಾಯಿನಾಥ್ ನಾಯ್ಕ್ ಮತ್ತು ಪ್ರದೀಪ್ ಅವರು ಸಾರ್ವಜನಿಕರಿಗೆ ಉಪಯೋಗಗೋಸ್ಕರ, ರೈತರಿಗೋಸ್ಕರ ಉಪಯೋಗಿಸ್ಕೋಸ್ಕರ ಈ ಒಂದು ಮಳಿಗೆ ಒಂದು ಎಲ್ಲ ಬೆಳೆಗಾರರಿಗೂ, ರೈತರಿಗೂ ಎಲ್ಲರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಇವತ್ತು ವಿರಾಜಪೇಟೆಯ SP ಎಂಟರ್ಪ್ರೈಸಸ್ ರೈತ ಬಂದು ಇದನ್ನು ಮಳಿಗೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಯಾಕೆಂತ ಹೇಳಿದ್ರೆ ಇವತ್ತು ಪ್ರತಿಯೊಂದು ಇಲ್ಲಿ ವಿರಾಜಪೇಟೆ ಬಂದರೆ ಸಿಗಬೇಕು ಯಾವುದು ಪ್ರತಿ ಸಾಮಗ್ರಿಗಳು. ಹಾಗೆ ಇವತ್ತು ಎಲ್ಲ ಈ ವಿರಾಜಪೇಟೆ ಸುತ್ತಮುತ್ತ ಭಾಗದ ರೈತಾಭಿ ವರ್ಗದವರು, ಬೆಳೆಗಾರರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗೆ ಸಾಯಿನಾಥ್ ನಾಯಕರು ಮತ್ತು ಪ್ರದೀಪ್ ಅವರು ಇನ್ನೂ ಕೊಡಗಿನಲ್ಲಿ 4-5 ಬ್ರ್ಯಾಂಚು ಮಾಡಿ ಒಳ್ಳೆ ಸೇವೆಗೆ ಅವಕಾಶ. ಯಾಕೆಂತಂದರೆ ವ್ಯಾಪಾರ ಅಂತ ಹೇಳಿದ್ರೆ ಇವತ್ತು ಒಳ್ಳೆಯ ಅವರ ಸರ್ವಿಸ್ ಮುಖ್ಯ. ಆ ಸರ್ವಿಸ್ ಚೆನ್ನಾಗಿದ್ದರೆ ವ್ಯಾಪಾರಸ್ಥರು ಜನ ಆಕರ್ಷಣೆ ಮಾಡ್ಬೋದು. ಹಾಗೆ ಅವರಿಗೆ ಮುಂದಕ್ಕೆ ಒಳ್ಳೆಯದಾಗಲಿ ಎಂದು ಶುಭಾಶಯ ಕೋರುತ್ತಾ ಇನ್ನು 4-5 ಇಂಥ ಅಂಗಡಿಗಳು ಕೊಡಗು ಜಿಲ್ಲೆಗೆ ಆಗಲಿ ಅಂತೇಳಿ ನಾನು ಶುಭಾಶಯನ್ನು ಕೋರುತ್ತೇನೆ. ಒಂದು ನಿಮಗೆಲ್ಲ ಒಂದು ಆಫರ್ ಕೊಡ್ತಾ ಇದ್ವಿ. ಏನು ಅಂತ ಹೇಳಿದ್ರೆ ಇದೊಂದು ವೇದಿಕೆಯಲ್ಲಿ ಮಾತಾಡುತ್ತೆ. ಏನು ಅಂತ ಹೇಳಿದ್ರೆ ನಮಗೆ ಮೂಡುಬಿದ್ರೆ ಕಾಲೇಜಿಂದ ಒಂದು ಆಫರ್ ಬಂದಿದೆ ನಮ್ಮ ಆಟ ಸಂಘದಲ್ಲಿ. ಏನು ಅಂತ ಹೇಳಿದ್ರೆ 3 ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ 10th ಪಾಸಾಗಿ ಕಾಲೇಜು ಮಕ್ಕಳಿಗೆ 3 ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಬಂದಿದೆ. ದಯವಿಟ್ಟು ಯಾರಾಗಿದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು, ಸಾಯಿನಾಥ್ ನಾಯ್ಕ್ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಸಾಕು. ದಯವಿಟ್ಟು ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಕಾಶಿ ಕಾವೇರಪ್ಪ, ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯರಾದ ಅನಿತಾ ಕುಮಾರ್, ವಿರಾಜಪೇಟೆ ಟೌನ್ ಬ್ಯಾಂಕ್ ಅಧ್ಯಕ್ಷರಾದ ಕರ್ನಂಡ ಸೋಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಸಮಾಜ ಸೇವಕ BM ಗಣೇಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಬಹಳ ಕಷ್ಟದಲ್ಲಿದ್ದರು, ಅವ್ರಿಗೂ ಕೂಡ ಒಂದು ಹೊಸ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ತನ್ನ ದುಡಿಮೆ ಒಂದು ಪಾಲನ್ನು ಈ ರೀತಿ ನಾನು ಬಡವರಿಗೋಸ್ಕರ ಮೀಸಲಿಡ್ತೀನಿ ಅನ್ನೋದು ಅವರ ಒಂದು ಮಾತು. ನಿಜವಾಗಿ ನನ್ನ ಆತ್ಮ ಸ್ನೇಹಿತ ಅಂತ ಹೇಳ್ತಾ ಇದ್ದ ಅವನು. ನಿಜವಾಗಿ ನಾವು ಎಲ್ಲೇ ಹೋದರೂ ನಾವು ಸುಮಾರು ವರ್ಷ ಒಟ್ಟಿಗೆ ತಿರುಗಾಡಿದವರು ನಾವು. ನನಗೆ ನಿಜವಾಗಿ ಇವತ್ತು ಹೆಮ್ಮೆ ಅನಿಸ್ತಾ ಉಂಟು. ಯಾಕೆಂತಂದರೆ ಅವರ ಇದರಲ್ಲಿ ಅವರು ಈ ವಯಸ್ಸಿನಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರ ಒಂದು
ಇದು ಉಂಟಲ್ಲ, ನಾನೇನೋ ಒಂದು ಮಾಡಬೇಕು ಅಂತ ಹೇಳೋದನ್ನು ಇಟ್ಟಿದ್ದಾರಲ್ವ, ಅದರಿಂದ ಇವತ್ತು ಅವರು ಒಂದು ರೈತ ಭವನ ಈ ಥರ ಒಂದು ಓಪನ್ ಮಾಡಿದ್ದಾರೆ. ನಿಜವಾದ ಹೆಮ್ಮೆಯ ವಿಷಯ ಇದು. ಯಾಕೆಂದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಾನು ಉದಾಹರಣೆಗೆ ಸಾಯಿನತ್ರನೇ ಹೇಳ್ತೀನಿ, ನೋಡಕ್ಕೆ ಹೋದರೆ ಅವರಿಗೆ ಬೇಡ ಇದು ಅಂತ ಹೇಳುವಂಥ ಇದು, ಆದರೆ ಅವರಿಗೆ ಆ ಒಂದು ಇದಿದೆ, ಛಲ ಇದೆ, ಮಾಡಬೇಕು, ಮುಂದೆ ಬರಬೇಕು ಅಂತ ಹೇಳುವಂಥ ಇದಿದೆ. ದೇವರು ಎಲ್ಲರೂ ಕೊಟ್ಟರು, ಒಬ್ಬೊಬ್ಬರು ಮಾಡಲ್ಲ, ಸೋಮಾರಿಗಳಾಗಿರ್ತಾರೆ. ಬಟ್ ನಮ್ಮ ಸ್ನೇಹಿತರಾಗಿ ಸಾಯಿತನವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ವ್ಯಾಪಾರ ಆಗಿದೆ. ಮತ್ತು ಇಲ್ಲಿ ಬಂದಂಥ ಎಲ್ಲರೂ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ನಾವು ಇಲ್ಲಿಯೇ ತೆಗೆದುಬಿಟ್ಟು ಅವರಿಗೆ ಒಂದು ವ್ಯಾಪಾರ ಕೊಡುವಂಥ ಒಂದು ಮನೋಭಾವನೆ ಇಟ್ಕೊಳ್ಳೋ ಅಂತ ಹೇಳ್ಕೊಳ್ತಾ ನನಗೆ ಇಲ್ಲಿ ಕೂರಿಸಿ ಸಣ್ಣದಾಗಿ ಒಂದು ಸನ್ಮಾನ ಮಾಡಿದ್ದಾರೆ. ನಿಜವಾಗಿ ನನಗೆ ಸಂತೋಷ ಆಗಿದೆ. ಕಡಗ ಕೊಕ್ಕಂಡಬಾಣೆ ದರ್ಗಾ ಶರೀಫ್ನಲ್ಲಿ ವಾರ್ಷಿಕವಾಗಿ ಆಚರಿಸಲ್ಪಡುವ ಉರೂಸ್ ಕಾರ್ಯಕ್ರಮ ಇದೇ ಬರುವ ಶುಕ್ರವಾರದಿಂದ ಮಂಗಳವಾರದವರೆಗೆ ಜನವರಿ 16ರಿಂದ 20ರವರೆಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ನಡೆಸಲಾಗುವುದೆಂದು ಮನಶ್ಯಲ್ ಉಲೂಮಾ ಮದರಸದ ಪ್ರಾಂಶುಪಾಲರಾದ ಸುಹೈಬ್ ಫೈಜಿ ಅವರು ತಿಳಿಸಿದ್ದಾರೆ. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ಮುಹಿಯುದ್ದೀನ್ ಜುಮಾ ಮಸೀದಿಯಿಂದ ದರ್ಗಾದವರೆಗೆ ಭಂಡಾರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕಾಂ ಅಲಂಕಾರ ಮತ್ತು ಪ್ರಾರ್ಥನೆಗೆ ಮುಹಿಯುದ್ದೀನ್ ಜುಮಾ ಮಸೀದಿ ಖತೀಬ್ ರಫೀಕ್ ಲತೀಫ್ ಅವರು ನೇತೃತ್ವ ವಹಿಸಲಿದ್ದಾರೆ. ಧ್ವಜಾರೋಹಣವನ್ನು ಜಮಾತ್ ಅಧ್ಯಕ್ಷರಾದ ಅಬ್ದುಲ್ಲಾ ಅವರು ನೆರವೇರಿಸಲಿದ್ದಾರೆ. ರಾತ್ರಿ ನಡೆಯುವ ಪ್ರಾರ್ಥನಾ ಸಮಾವೇಶ ಮತ್ತು ಮಜಲಿಸ್ ನೂರ್ನಲ್ಲಿ ಸಮಸ್ತ ಕೇಂದ್ರ ಮುಷಾವರಾ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಮತ್ತು ಸೈಯದ್ ಅವರು ನೇತೃತ್ವ ವಹಿಸಲಿದ್ದಾರೆ. 5 ದಿನಗಳ ವಿವಿಧ ಕಾರ್ಯಕ್ರಮಕ್ಕೆ ಹಲವಾರು ಧಾರ್ಮಿಕ ಪಂಡಿತರು, ರಾಜಕೀಯ ನೇತಾರರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಮುಹಿದ್ದೀನ್ ಜುಮಾ ಮಸ್ಜಿದ್ ಸಮಿತಿ ಆಡಳಿತ ಸಮಿತಿಯ ಒಂದು ಪ್ರೆಸ್ ಮೀಟ್ ಆಗಿದೆ. ವಿರಾಜಪೇಟೆ ಸಮೀಪದ ಕಡಂಗ ಕೊಕ್ಕಂಡಬಾಣೆ ದರ್ಗಾ ಶರೀಫಿನಲ್ಲಿ ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ಹೆಸರಿನಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುವಂತಹ ಉರೂಸ್ ಸಮಾರಂಭ ನಾಡಿದ್ದು ಶುಕ್ರವಾರ 2026 ನಾಡಿದ್ದು ಶುಕ್ರವಾರ ಜನವರಿ 16, 17, 18, 19 ಮತ್ತು 20 ದಿನಾಂಕಗಳಲ್ಲಿ ಶುಕ್ರವಾರದಿಂದ ಮಂಗಳವಾರದವರೆಗೆ ಅತಿ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಎಲ್ಲ ಆತ್ಮೀಯ ಬಂಧುಗಳು, ಶಾಂತಿ ಸೌಹಾರ್ದತೆಯ ಸಂಕೇತ ನಮ್ಮ ಕಡಂಗ ನಾಡಿನ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಜನಾಂಗದವರು ಸಹ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ನಾವು ಬೇಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ವಿವರಣೆ ನಾಡಿದ್ದು ಶುಕ್ರವಾರ 16/1/2026 ಶುಕ್ರವಾರ ಮಧ್ಯಾಹ್ನ 2:30 ಗಂಟೆಗೆ ಮುಹಿದ್ದೀನ್ ಜುಮಾ ಮಸ್ಜಿದ್ನಿಂದ ಭಂಡಾರದೊಂದಿಗೆ ಮಕ್ಕಾಂವರೆಗೆ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ತದನಂತರ ಧ್ವಜಾರೋಹಣ ಕಾರ್ಯಕ್ರಮ 3 ಗಂಟೆಗೆ ಜಮಾತ್ ಅಧ್ಯಕ್ಷರಾದ ಕುನ್ ಅಬ್ದುಲ್ಲಾ PM ರವರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಅದರ ನಂತರ ಕಾರ್ಯಕ್ರಮ ಮುಂದುವರಿದಂತೆ ನಮ್ಮ ಜಮಾತಿನ ಖತೀಬ್ ಉಸ್ತಾದ್ರವರಾದ ಮೊಹಮ್ಮದ್ ರಫೀಕ್ ಲತೀಫಿ ಉಸ್ತಾದ್ರವರ ನೇತೃತ್ವದಲ್ಲಿ ಬೃಹತ್ತಾದ ಒಂದು ಸಾಮೂಹಿಕ ಪ್ರಾರ್ಥನೆ ಮತ್ತು ಗೋಷ್ಠಿಯಲ್ಲಿ ಜಮಾತ್ ಅಧ್ಯಕ್ಷರಾದ ಅಬ್ದುಲ್ಲಾ, ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಜಮಾತ್ ಖತೀಬ್ ರಫೀಕ್ ಲತೀಫಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ದಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಬುಧವಾರ ಮಧ್ಯಾಹ್ನ ವರ್ಷದ ಮೊದಲ ಮಳೆಯಾಗಿ ಅರ್ಧ ಇಂಚು ಸಾಧಾರಣ ಮಳೆಯಾಗಿದ್ದು, ಕಾಫಿ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. ದಾಪಕ್ಲು ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು, ಮಂಗಳವಾರ ರಾತ್ರಿ ಸಿಡಿಲು, ಗುಡುಗು ಸಹಿತ ಸಣ್ಣ ಪ್ರಮಾಣದ ಮಳೆಯಾಗಿದೆ. ಸಮೀಪದ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಯ್ಯಂಡಾಣೆ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಮಂಗಳವಾರ ವರ್ಷದ ಮೊದಲ ಮಳೆ ಸುರಿಯಿತು. ದಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಬೇತು, ಹಳೆ ತಾಲೂಕು, ಚೆರಿಯಪರಂಬು, ಚೋನಾಕೆರೆ, ಕೊಟ್ಟಂಬುಡಿ, ಕೊಳಕೇರಿ ಗ್ರಾಮ ವ್ಯಾಪ್ತಿಯಲ್ಲಿ ಬುಧವಾರ ಸಾಧಾರಣ ಮಳೆ ಉಂಟಾಗಿದೆ. ದಾಪಕ್ಲು ವ್ಯಾಪ್ತಿಯ ಹಲವು ಕಡೆ ಕಾಫಿ ಕೊಯ್ಲು ಕಾರ್ಯ ಭರದಿಂದ ಸಾಗ್ತಾ ಇರುವ ಈ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಬುಧವಾರ ಸುರಿದ ಮಳೆಯಿಂದಾಗಿ ವ್ಯಾಪ್ತಿಯ ಜನರಲ್ಲಿ ಒಂದೆಡೆ ಮೊದಲ ಮಳೆಯ ಸಂತಸ ವ್ಯಕ್ತವಾದರೆ ಮತ್ತೊಂದೆಡೆ ಕಾಫಿ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ವ್ಯಾಪ್ತಿಯ ವಿವಿಧೆಡೆ ಗದ್ದೆಗಳಲ್ಲಿ ಭತ್ತದ ಬೆಳೆ ಕೊಯ್ಲು ಕಾರ್ಯ ಪೂರ್ಣಗೊಳ್ಳುವ ಹಂತದಲ್ಲಿದೆ. ಕೊಯ್ಲು ಮಾಡಿದ ಕಾಫಿಯನ್ನು ಕಣದಲ್ಲಿ ಒಣಗಿಸಲಾಗ್ತಾ ಇರುವ ಸಂದರ್ಭ ಮಳೆ ಸುರಿದಿದ್ದು ಬೆಳೆಗಾರರಲ್ಲಿ ಬೇಸರ ಉಂಟು ಮಾಡಿದೆ. ಕೊಡಗು ಚಾನಲ್ ನ್ಯೂಸ್,
ಜಕರಿಯಾ ನಾಪಕ್ಲೋ. ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ವಿರಾಜಪೇಟೆ ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರ ವಿರುದ್ಧ ನಡೀತಾ ಇರುವ ಕೆಲವು ವಿಷಯಗಳ ಬಗ್ಗೆ ದಾಖಲೆ ಸಮೇತ ಮಾಹಿತಿಯನ್ನು ನೀಡಿದರು. ನೂತನ ಕಟ್ಟಡದ ಮಾಲೀಕರು ಕಟ್ಟಡ ನಿರ್ಮಾಣದ ಸಂದರ್ಭ ಪುರಸಭೆಯಿಂದ ವಾಹನಗಳ ನಿಲುಗಡೆಗೆ ಅವಕಾಶ ನೀಡ್ತೇವೆ ಅಂತ ಕಟ್ಟಡ ನಿರ್ಮಾಣ ಅನುಮತಿ ಪಡ್ಕೊಂಡು ನಂತರ ಪುರಸಭೆ ಆದೇಶವನ್ನು ಗಾಳಿಗೆ ತೂರಿ ಆ ಜಾಗದಲ್ಲಿ ಅಂಗಡಿ ನಿರ್ಮಾಣ ಮಾಡಿ ಬಾಡಿಗೆ ನೀಡ್ತಾ ಇದ್ದಾರೆ. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ 2.76 MLD ಸಾಮರ್ಥ್ಯದ ತ್ಯಾಜ್ಯ ನೀರು ಘಟಕವನ್ನು ನಿರ್ಮಿಸಲು ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾದ DP ರಾಜೇಶ್ ಅವರ ಹಡ್ಲು ಬಿದ್ದ ಗದ್ದೆಯ ಜಾಗವನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಜಾಗವು ನಿಷ್ಪ್ರಯೋಜಕವಾಗಿದ್ದು ಆ ಜಾಗಕ್ಕೆ ಗರಿಷ್ಠವೆಂದರೆ 1 ಎಕರೆಗೆ 5 ರಿಂದ 7 ಲಕ್ಷ ರೂಪಾಯಿ ಕೊಡಬಹುದೆಂದು ಅಲ್ಲಿನ ನಿವಾಸಿಗಳು ಹೇಳುತ್ತಾರೆ. ಅಲ್ಲದೆ ಸ್ಥಳೀಯ ವಿರೋಧದ ನಡುವೆಯೂ ಈ ಜಾಗಕ್ಕೆ ರಾಜಕೀಯ ಪ್ರಭಾವ ಬೀರಿ ಎಕರೆಗೆ 27 ಲಕ್ಷ ರೂಪಾಯಿಯಂತೆ 3 ಎಕರೆಗೆ 86 ಲಕ್ಷ ರೂಪಾಯಿ ಪಡಿತಾ ಇದ್ದಾರೆ. ನಿಜ ಮೌಲ್ಯದ 5 ಪಟ್ಟು ಹಣವನ್ನು ಲಪಟಾಯಿಸ್ತಾ ಇದ್ದಾರೆ. ಇದು ಭ್ರಷ್ಟಾಚಾರವಲ್ಲದೆ ಮತ್ತೇನು ಅಂತ ದುರ್ಗಾ ಪ್ರಸಾದ್ ಅವರು ಪ್ರಶ್ನೆ ಮಾಡಿದರು. ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಹಾಲಿ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪೂಣಚ್ಚ ಮತ್ತು ಮಾಜಿ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರ ಪಾತ್ರ ಕೂಡ ಇದೆ ಎಂದು ತಿಳಿಸಿದರು. ಇದೇ ಭ್ರಷ್ಟರು ವಿರಾಜಪೇಟೆ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿರುವ ಮನೆಗಳಿಂದ ಮುಫತ್ತಾಗಿ ಜಾಗ ಬಿಟ್ಟು ಕೊಡುವಂತೆ, ಇಲ್ಲದಿದ್ದರೆ JCB ತಂದು ಒಡೆಯುವುದಾಗಿ ಬೆದರಿಸ್ತಾ ಇದ್ದಾರೆಂದು ತಿಳಿಸಿದರು. ವಿರಾಜಪೇಟೆ ಮುಖ್ಯ ರಸ್ತೆ ದುರಸ್ತಿ ಬಗ್ಗೆ ಶಾಸಕ ಪೊನ್ನಣ್ಣನವರು ಈ ರಸ್ತೆ ಚರಂಡಿಯಿಂದ ಚರಂಡಿವರೆಗೆ ಹೇಗಿದೆ ಹಾಗೆ ನಾವು ಮಾಡ್ತೇವೆ, ಯಾರಿಗೂ ತೊಂದರೆ ಕೊಡುವುದಿಲ್ಲ, ಯಾರನ್ನು ಹೆದರಿಸುವುದಿಲ್ಲ, ತಾವಾಗಿ ಕೊಟ್ಟ ಜಾಗವನ್ನು ಉಪಯೋಗಿಸಿಕೊಡ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟು ಅವರು ಈ ರಸ್ತೆಯಲ್ಲಿ ನಡೆದಿದ್ದಾರೆ. ನಮಗೆ ಭರವಸೆ ಕೊಟ್ಟಿದ್ದು ನಡೆದಿದ್ದಾರೆ. ಈಗ ರಸ್ತೆ ಕೆಲಸ ಅವರು ಪ್ರಾರಂಭಿಸಿದ ಮೇಲೆ ಅವರ ಶಿಷ್ಯರು ಅಲ್ಲಲ್ಲಿ ಹೋಗಿ ಸಾಧಾರಣ ಪಾಪದ ಪಾಪದವರನ್ನೆಲ್ಲ ಸಾಧಾರಣದವರನ್ನು ನೀವು ಖಾಲಿ ಮಾಡಿ, ಇಲ್ಲಾಂದರೆ ನಾವು ಬುಲ್ಡೋಜರ್ ಇದು JCB ತಗೊಂಡು ಹೊಡಿತೇವೆ ಒಂದು ಥರದ ಹೆದರಿಸುವ ರೀತಿಯಲ್ಲಿ ಹೆದರಿಸಿ ಅವರನ್ನು ತಾವು ಜಾಗವನ್ನು ತಾವಾಗಿ ಕೊಡುವ ರೀತಿಯಲ್ಲಿ ಕೊಡಬೇಕು ಅಂತ ಅನ್ನುವ ರೀತಿಯಲ್ಲಿ ಮಾಡಿ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸ್ತಾ ಇದ್ದಾರೆ. ಇಲ್ಲಿ ಅವರು ಮಾತುಕತೆ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಸರಿ, ಈ ರಸ್ತೆಯಲ್ಲಿ ಜನದಟ್ಟಣೆಗೆ ಒಂದು ಪ್ರಮುಖ ಕಾರಣವಾಗಿರುವಂತಹ ಒಂದು ನಿಯಮ, ಹೊಸ ಕಟ್ಟಡಗಳನ್ನು ಕಟ್ಟಿದಾಗ ಆ ಕಟ್ಟಡದಲ್ಲಿ ತಳಭಾಗದಲ್ಲಿ ವಾಹನಗಳ ನಿಲುಗಡೆಗೆ ಬೇಕಾದಂತಹ ವ್ಯವಸ್ಥೆ ಮಾಡಬೇಕು. ಮತ್ತಿನ್ನೇನು, ಇಲ್ಲಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ಕಟ್ಟಡವನ್ನು ಹೊಡಿತೇವೆ ಅಂತ. ಮತ್ತೊಂದು ಕಡೆಯಿಂದ ಅವರು ತಾವು 1ಕ್ಕೆ 5ರಷ್ಟು ಹಣ ಪಡೀತಾ ಇದ್ದಾರೆ. ಇವರಿಗೆಲ್ಲ ಈ ಕೆಲಸಕ್ಕೆ ಇವರಿಗೆ ಬೆಂಬಲ ಕೊಟ್ಟವರು ಪಟ್ಟಣ ರಂಜಿಯವರು, ರಾಫಿಯವರು ಮತ್ತು ಅವರ ಹಿಂದಿರುವಂತಹ ಕಾಂಗ್ರೆಸ್ ಪಕ್ಷದವರು. ಸೊ ಇದನ್ನು ಈಗ ಇವರೇ ನಮಗೆ ಬಂದು ಹೇಳ್ತಾ ಇರುವಂಥದ್ದು, ಫ್ರೀ ಜಾಗ ಕೊಡಿ. ಈಗಾಗಲೇ ಇವರು ಪೊನ್ನಣ್ಣನವರು ಈ ವಿರಾಜಪೇಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾಮಗಾರಿಗಳಿಗಾಗಿ 20 ಕೋಟಿ ರೂಪಾಯಿ ಹಣ ತಂದಿದ್ದಾರೆ. ಅದನ್ನು ಕೆಲಸ 23-24ನೇ ಕಾಮಗಾರಿ ವರ್ಷದ ಕಾಮಗಾರಿಯ ಪಟ್ಟಿಯಲ್ಲಿ ಆವತ್ತಿನ ಅಧ್ಯಕ್ಷಣಿಯವರು
ಇವತ್ತಿನ ದಿನ ನಾವು ಈ ಕೆಲಸವನ್ನು ಪ್ರಾರಂಭಿಸ್ತೇವೆ ಅಂತ ಹೇಳಿ ಒಂದು ಶಕ್ತಿ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಈ ವಿರಾಜಪೇಟೆಯ ಮರ ತ್ಯಾಜ್ಯ ನಿರ್ವಹಣೆ ಅದಕ್ಕೋಸ್ಕರ ಆ ಘಟಕ ನಿರ್ಮಾಣಕ್ಕಾಗಿ ಖಾಸಗಿ ಜಮೀನು ಕೊಂಡುಕೊಳ್ಳಲಿಕ್ಕೆ ಅಂತ ಹೇಳಿ 68 ಲಕ್ಷ ರೂಪಾಯಿ ಅಲ್ಲಿ ಮೀಸಲಿಟ್ಟಿದ್ದಾರೆ. ಅಂದರೆ ಆ 68 ಲಕ್ಷ ಈಗ ಇದಕ್ಕಿನ್ನೀಗ 20 ಲಕ್ಷ ಸೇರಿಸಿ 86 ಲಕ್ಷ ರೂಪಾಯಿ ಅವರು ಕೊಡ್ತಾರೆ. ನಮ್ಮ ಪ್ರಶ್ನೆ, ನೀವು ನಮಗಿಲ್ಲಿ ರಸ್ತೆ ಹೊಡಿಲಿಕ್ಕೆ ಹೇಳುವವರು, ಇದು ಸ್ಪಷ್ಟ. ರಾಜೇಶ್ ಅವರು ಕಾಂಗ್ರೆಸ್ ಪಕ್ಷದ ವಿರಾಜಪೇಟೆಯ ಒಬ್ಬ ಪ್ರಮುಖ ಮುಖಂಡರು, ವಿರಾಜಪೇಟೆಯ ಕೌನ್ಸಿಲರ್, ಇಲ್ಲಿ ವಿರಾಜಪೇಟೆಯ ಶಾಸಕರು, ಒಬ್ಬ ಪ್ರಭಾವಶಾಲಿ ರಾಜಕಾರಣಿ, ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ತನ್ನ ಈ ಪ್ರಭಾವವನ್ನು ಉಪಯೋಗಿಸಿಕೊಂಡು 1ಕ್ಕೆ 5ರಷ್ಟು ಬೆಲೆಯನ್ನು ತೀರ್ಮಾನ ಮಾಡಿಸಿ ಈಗ ಇದನ್ನು ಪಡಿತಾ ಇದ್ದಾರೆ. ಇಲ್ಲಿ ಇದು ಒಂದು ಕಡೆಯಿಂದ ಅದೊಂದು ಅತ್ಯಂತ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ. ಈ ಕಾಂಗ್ರೆಸ್ನವರು ಹೋಗಿ ಮೀನ್ಪೇಟೆ ಪ್ರದೇಶದಲ್ಲಿ ಜನರನ್ನು ಹೆದರಿಸ್ತಾ ಇದ್ದಾರೆ, ಅವರನ್ನು ಖಾಲಿ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಈ ಕೆಲಸ ಇವತ್ತೇನು ಲೋಕೋಪಯೋಗಿ ಕಾಯ್ದೆ ಕೆಲಸವನ್ನು ಇದು ರಸ್ತೆ ಬಗ್ಗೆ ತೀರ್ಮಾನಿಸಿದೆ, ಅದರ ರೆಕಾರ್ಡ್ ಪ್ರಕಾರ ಆ ಕೆಲಸ ಬರೋದು ಪೊಲೀಸ್ ಸ್ಟೇಷನ್ನಿಂದ ಸ್ವಲ್ಪ ಮುಂದೆ ಮಾತ್ರ. ಅಷ್ಟು ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಫಸ್ಟ್ ಇಲ್ಲಿ ಎಷ್ಟೋ ಕಮರ್ಷಿಯಲ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಆಗಿರೋದಿದೆ. ಹೊಸ ಬಿಲ್ಡಿಂಗ್ ಅಲ್ಲಿ ಇರೋ ಅಂಡರ್ಗ್ರೌಂಡ್ಸ್ ಎಲ್ಲ ಇವಾಗ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಪಾರ್ಕಿಂಗ್ಗೆ ಜಾಗ ಇಲ್ಲ. ಪಾರ್ಕಿಂಗ್ ಇರೋರೆಲ್ಲ ಬಂದು ರೋಡಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಇವರು ಹೇಳ್ತಾರೆ ವೆಹಿಕಲ್ ಜಾಮ್ ಆಗ್ತದೆ ಹೇಳ್ತಾರೆ. ಮುನ್ಸಿಪಾಲಿಟಿ ಅವರು ಪರ್ಮಿಷನ್ ಇವಾಗ ಅವ್ರು ತಗೊಳ್ಳುವಾಗ ಅಲ್ಲಿ ಆಕ್ಚುಲಿ ಬಂದವರು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದು ಮಾಡಿರಲೇಬೇಕು ಪ್ಲಾನ್ ಪ್ರಕಾರ. ಇಲ್ಲಿ ಪ್ಲಾನೇ ಇಲ್ಲ. ಆಲ್ಮೋಸ್ಟ್ ಇವಾಗ ಟೌನಲ್ಲಿ ಎಷ್ಟೋ ಬಿಲ್ಡಿಂಗ್ಗಳಿವೆ. ಅದರಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 2-3 ಬಿಲ್ಡಿಂಗ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇರ್ಬೋದು, ಬಾಕಿ ಯಾವುದಕ್ಕೂ ಪಾರ್ಕಿಂಗ್ ಇಲ್ಲ. ನಾವು ಕೇಳಕ್ಕೆ ಹೋದ್ರೆ ನಾವು ತಪ್ಪಿಸ್ತರಾಗ್ತೀವಿ. ಡಿ.ಪಿ. ರಾಜೇಶ್ ಅವರು ಮಧ್ಯದಲ್ಲಿ ಒಂದು ಮೀಟಿಂಗಲ್ಲಿ ಹೇಳಿರ್ತಾರೆ ಕಟ್ಟಡ ಹೊಡೆಯೋ ಇದರಲ್ಲಿ, ಯಾಕೆಂದರೆ ಫ್ರೀಯಾಗಿ ನೋ ಕಾಂಪೋಸಿಷನ್. ಯಾಕೆಂದರೆ ಅವ್ರದ್ದು ಜಾಗಕ್ಕೆ ಮಾತ್ರ 1:5 ಅವ್ರ ಕಾಂಪೋಸಿಷನ್ ತೊಗೊಂಡಿದ್ದಾರೆ. ಇವಾಗ ಆಲ್ರೆಡಿ 86 ಲಕ್ಷ, ಇವಾಗ ಡಾಕ್ಟರ್ ಹೇಳಿರ್ತಾರೆ 86 ಲಕ್ಷ ಬಂದಿದೆ. ಆಗ ನಮ್ಮ ಜಾಗಕ್ಕೆ ಮಾತ್ರ 0. ಆಗ ನಾವು ಲೆಕ್ಕಕ್ಕಿಲ್ಲ ಥರ ಆಗೋಗಿದ್ದೀವಿ ಇವಾಗ ಇಲ್ಲಿ. ಪ್ಲಸ್ ಇವಾಗ ನಮ್ಮದು ಮನೆ ಎದುರುಗಡೆ ಅಂಗಡಿ ಅವ್ರದ್ದು ಅಲ್ಲಿ ಬಾಡಿಗೆಯವ್ರಿಗೆ ಹೇಳಿದ್ದಾರೆ ಕಟ್ಟಡ ಹೊಡಿತೀವಿ, ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾವು ಅಂಗಡಿಯವ್ರನ್ನ ಕೇಳಿದ್ದೀವಿ, ನಿಮಗೆ ಯಾರು ಹೇಳಿದ್ರು ಅಂತ. ಅವ್ರ ಹೆಸರೇ ಹೇಳ್ತಾ ಇಲ್ಲ. ಯಾಕೆಂದರೆ ಏನು ಭಯನ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದರೆ ಅವ್ರ ಹೆಸರೇ ಹೇಳ್ತಿಲ್ಲ, ಯಾರು ಇಲ್ಲ, ಜನರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಡಿಕೇರಿಯ ಗಾಂಧಿ ಮೈದಾನವು ಕಳೆದ 2 ದಿನಗಳ ಕಾಲ ಕ್ರೀಡೆ, ತಂತ್ರಜ್ಞಾನ ಹಾಗೂ ಸ್ನೇಹ ಸಂಬಂಧಗಳ ಸಂಗಮಕ್ಕೆ ಸಾಕ್ಷಿಯಾಯಿತು. ಶ್ರೀ ರಾಜೇಶ್ವರಿ ವಿದ್ಯಾಲಯದ ಆಶ್ರಯದಲ್ಲಿ ಏರ್ಪಡಿಸಿದ್ದ SRV ಫುಟ್ಬಾಲ್ ಚಾಂಪಿಯನ್ ಲೀಗ್ ಸೀಸನ್ 3 ಮೋಟೋ ಎಕ್ಸ್ಪೋ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮಗಳು ಅಪಾರ ಜನಸಂದಣಿ, ಉತ್ಸಾಹ ಮತ್ತು ಸಂಭ್ರಮದ ವಾತಾವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಹೊನಲು ಬೆಳಕಿನ ವ್ಯವಸ್ಥೆಯೊಂದಿಗೆ ನಡೆದ SRV ಫುಟ್ಬಾಲ್ ಚಾಂಪಿಯನ್ ಲೀಗ್ ಸೀಸನ್ 3ಯ ಫೈನಲ್ ಪಂದ್ಯದಲ್ಲಿ ಟೀಮ್ 1 ಟಚ್ ತಂಡವು ಟೀಮ್ ಅಶ್ ರನ್ನರ್ಸ್ ವಿರುದ್ಧ 1-0 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಟೀಮ್ ಅಶ್ ರನ್ನರ್ಸ್ ಅಪ್ ಸ್ಥಾನ ಪಡೆದುಕೊಂಡಿತು. 3ನೇ ಸ್ಥಾನವನ್ನು ಸ್ಟ್ರೈಕರ್ಸ್ ಸ್ಕ್ವಾಡ್, 4ನೇ ಸ್ಥಾನವನ್ನು RRFC ತಂಡ ಪಡೆದುಕೊಂಡವು. ಒಟ್ಟು 12 ತಂಡಗಳು ಟ್ರೋಫಿಗಾಗಿ ಸೆಣಸಾಡಿದ ಈ ಲೀಗ್ನಲ್ಲಿ ನೇರ ಪ್ರಸಾರ, ಶಿಸ್ತಿನ ಸಂಘಟನೆ ಹಾಗೂ ಕ್ರೀಡಾ ಸ್ಫೂರ್ತಿ ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಸೆಂಟರ್ ಸ್ಕ್ವಾಡ್ ತಂಡ